ನೀವು ಮನೆಗೆ ಬಂದು ಶಾಲೆಯಿಂದ ಆ ದಿನದ ಪಾಠವನ್ನು ಹೇಗೆ ರಿವೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದರೆ ಒಂದು ಸುಲಭ ಉಪಾಯ ಹೇಳ್ಕೊಡ್ತೀನಿ. ನಿಮ್ಮ ತಂದೆ ತಾಯಿ ಅವರುಗಳೆಲ್ಲ ಕೆಲಸದಲ್ಲಿರ್ತಾರೆ. ನೀವು ಕೇಳಿದಾಗ ಅವರಿಗೆ ಪುರ್ಸೊತ್ತಿರೋದಿಲ್ಲ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮೊದಲನೇ ಪಿರಿಯಡ್ನಿಂದ ಕಡೆ ಪಿರಿಯಡ್ ತನಕ ಆಗಿರ್ತಕ್ಕಂಥ ಮೇಷ್ಟ್ರುಗಳ ಹೆಸರನ್ನು ಮೊದಲು ಜ್ಞಾಪಿಸ್ಕೊಳ್ಳಿ. ಆ ಮೇಷ್ಟ್ರು ಏನೇನು ನಿಮಗೆ ಪಾಠವನ್ನು ಹೇಳಿಕೊಟ್ರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದನ್ನು ಬಾಯಿಪಾಠದ ಹಾಗೆ ಹೇಳ್ತಾ ಬನ್ನಿ. ಇಲ್ಲ ಅಂದರೆ ಒಂದು ಎಕ್ಸಸೈಸ್ ಬುಕ್ಕನ್ನು ತಗೊಂಡು ಅದರಲ್ಲಿ ಡೇಟ್ ಹಾಕಿ, ಆ ಡೇಟ್ನಲ್ಲಿ ನಿಮಗೆ 7 ಪಿರಿಯಡ್ ಇದ್ದರೆ ಮೊದಲನೇ ಪಿರಿಯಡು ಯಾವ ಟೀಚರ್ ತೊಗೊಂಡ್ರು, ಎರಡನೇ ಪಿರಿಯಡು ಯಾವ ಟೀಚರು, ಹೀಗೆ 7 ಪಿರಿಯಡಿನ ಟೀಚರ್ಗಳ ಹೆಸರು ಬರೀರಿ. ಆಮೇಲಿಂದ ಅವರು ಏನು ಪಾಠ ಮಾಡಿದರು ಅಂತ ಅದರ ಒಂದು ಟಾಪಿಕ್ಕು, ಅದರ ಒಂದು ಹೆಸರನ್ನು ಮಾತ್ರ ಬರೀರಿ. ಹೀಗೆ ನೀವು ಪ್ರತಿನಿತ್ಯ ಮಾಡ್ತಾ ಹೋದರೆ ನಿಮಗೆ ಬುದ್ಧಿಶಕ್ತಿ ಬೆಳವಣಿಗೆ ಆಗೋದರ ಜೊತೆಗೆ ಜ್ಞಾಪಕ ಶಕ್ತಿ ಬೆಳೀತಾ ಬರುತ್ತೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸು ಕಷ್ಟ ಇರುತ್ತೆ. ಆದ್ದರಿಂದ ಪ್ರತಿನಿತ್ಯ ನೀವು ನಿಮ್ಮದೇ ಸಣ್ಣ ಕನ್ನಡಿ ಮುಂದೆ ನಿಂತ್ಕೊಂಡು ಸಾಯಂಕಾಲ ಆದಮೇಲೆ ಮ್ಯಾಥಮೆಟಿಕ್ಸ್ನಲ್ಲಿ ಏನು ಪಾಠ ಮಾಡಿದ್ರು ಇವತ್ತು ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಜ್ಞಾಪಕ ಬರದೇ ಹೋದರೆ ನೋಟ್ಬುಕ್ಕಲ್ಲಿ ನೀವು ಏನು ಬರ್ಕೊಂಡಿರ್ತೀರ ಅದನ್ನು ನೀವು ಓದೋದಕ್ಕೆ ಪ್ರಯತ್ನ ಮಾಡಿ. ಹೀಗೆ ಪ್ರತಿನಿತ್ಯ ನೀವು ಆ ದಿನ ಆದ ಪಾಠವನ್ನು ಸಾಯಂಕಾಲ ಮನೆಗೆ ಬಂದು ಜ್ಞಾಪಿಸ್ಕೊಳ್ತಾ ಇದ್ದರೆ ಪುನರಾವರ್ತನೆ ಆಗುತ್ತೆ. ಕಾಲಕ್ರಮೇಣ ನಿಮ್ಮ ಜ್ಞಾಪಕ ಶಕ್ತಿ ಬೆಳೆಯುತ್ತೆ. ನಮ್ಮ ಬ್ರೈನಿನಲ್ಲಿ ಎಡ ಬಲ ಭಾಗ ಎರಡೂ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಆದ್ದರಿಂದ ಒಟ್ಟಿನಲ್ಲಿ ಎಡಭಾಗ ಅಥವಾ ಬಲಭಾಗ ಯಾವುದಾದ್ರೂ ಒಂದು ಭಾಗದಲ್ಲಿ ಅದು ಶೇಖರಿಸಿದರೆ ಇನ್ನೊಂದು ಭಾಗಕ್ಕೆ ಸುಖವಾಗಿ ಬರುತ್ತೆ. ಅಂದರೆ ನಿಮ್ಮ ಬುದ್ಧಿಶಕ್ತಿ ಬೆಳೆದ ಹಾಗೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಇದನ್ನು ನೀವು ಪ್ರಯತ್ನ ಮಾಡಿ ನಿಮಗೆ ಅನುಕೂಲ ಆಗ್ಬೋದು ಅನ್ನೋಂಗಿದ್ರೆ ಬೇರೆ ಮಕ್ಕಳಿಗೆ ನೀವು ಹೇಳಿ. ಇದರಿಂದ ನಿಮಗೆ ಉಪಯೋಗವಾಗುತ್ತೆ. ಇದನ್ನು ನಾನು ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟಿದ್ದೀನಿ. ಅವರು ಇವತ್ತಿನ ದಿನ ಇಂಜಿನಿಯರು,